ಇನ್ನು ಬೆಂಗಳೂರಿನಲ್ಲಿ ನೀರಿಲ್ಲದಿರುವಂತಹ ಕಾರಣ ಬಾಡಿಗೆದಾರರು ಈಗ ಬಸವಳಿತಿದ್ದಾರೆ. ಮನೆ ಬಿಟ್ಟು ಬೇರೆ ಏರಿಯಾಗೆ ಶಿಫ್ಟ್ ಆಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಬೆಂಗಳೂರಿನಲ್ಲಿ ನೀರಿಲ್ಲದೆ ಈಗ RR ನಗರದ BD ಅಪಾರ್ಟ್ಮೆಂಟ್ ನಲ್ಲಿ ಜನ ಮನೆ ಖಾಲಿ ಮಾಡ್ತಿದ್ದಾರೆ. ಕೈಕೊಟ್ಟ ಕಾವೇರಿ ನೀರು ಮನೆ ಖಾಲಿ ಮಾಡಿದಂತ ಜನ BD ಅಪಾರ್ಟ್ಮೆಂಟ್ ಅನ್ನ ಈಗ ವೆಕೇಟ್ ಮಾಡಿ ಅಲ್ಲಿಂದ ಜನ ಶಿಫ್ಟ್ ಆಗ್ತಿದ್ದಾರೆ. ಪ್ರತಿ ತಿಂಗಳು ನೀರಿಗಾಗಿ 3 ರಿಂದ 4 ಲಕ್ಷ ಹಣ ಕಟ್ಟಬೇಕಾಗುತ್ತೆ. ಟ್ಯಾಂಕರ್ ನೀರಿಗೆ ಹಣ ಕಟ್ಟಿ ಬಾಡಿಗೆದಾರರು ಕಂಗಾಲಾಗಿದ್ದಾರೆ. ಸೊ ನೀರು ಕೊಡದಂತ BDA ಜಲಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಬೆಂಗಳೂರಿನಲ್ಲಿ ನೀರಿಲ್ಲದೆ ಬಸವಳಿದಂತ ಬಾಡಿಗೆದಾರರು ಈಗ ತಮ್ಮ ಮನೆಯ ಸ್ಟವ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕಪ್ ಮಾಡಿ ಹೊರಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಅಲ್ಲಿನ ಸ್ಥಳೀಯರನ್ನ ನಿವಾಸಿಗಳನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಜೊತೆ ಒಂದಷ್ಟು ಸ್ಥಳೀಯರು ಕೂಡ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ನೀರಿಲ್ಲ, ಎಷ್ಟು ದಿನದಿಂದ ಸಮಸ್ಯೆ ಇದೆ? ಅಧಿಕಾರಿಗಳು ಬಂದಿರ ಅಂತ? ಸರ್, ಯಾರು ಅಧಿಕಾರಿಗಳು ಬಂದಿಲ್ಲ. ತಿಂಗಳು ಮೇಲಾಗೋಯ್ತು. ನಮ್ಗೆ ಒಂದ್ ಟ್ಯಾಂಕರ್ ತರಿಸ್ಬೇಕಂದ್ರೆ 5,000 10,000 ಕೇಳ್ತಾ ಇದ್ದಾರೆ. ಇಲ್ಲೆಲ್ಲರೂ ಕೆಲ್ಸಕ್ಕೆ ಹೋಗೋರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಇರೋದು. ನೀರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇನ್ ಕೆಲ್ಸಕ್ಕೆ ಹೋಗಿ ದುಡಿಬೇಕಾ ಇಲ್ಲ ನೀರಿಗೆ ದುಡ್ಡು ಕಟ್ಟಬೇಕಾ ಗೊತ್ತಾಗ್ತಾ ಇಲ್ಲ. ಎಲ್ಲಾರ್ಗು ಮನವಿ ಸಲ್ಲಿಸಿದಾಯ್ತು, ಯಾರು ಬಂದು ರೆಸ್ಪಾನ್ಸ್ ಮಾಡಿಲ್ಲ. ಈಗೆಲ್ಲ ಧರಣಿ ಕುತ್ಕೋಬೇಕು ಅನ್ಕೊಂಡಿದೀವಿ. ನೀರಿಂದು ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಗೆ. ಅದೊಂದು ಯಾರಾದ್ರೂ ಅಧಿಕಾರಿಗಳು ಬಂದು ನೀರಿನ ಸಮಸ್ಯೆ ಒಂದು ಬಗೆಹರಿಸ್ಕೊಡ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂತೀವಿ. ಬೆಳಗಿಂದ 5 ಗಂಟೆ ಅಷ್ಟೊತ್ತಿಗೆ ಏನಾರ ನೀರ್ ಟ್ಯಾಂಕರ್ ತರಿಸಿದ್ರೆ ನೀರ್ ಇರುತ್ತೆ, ಇಲ್ಲ ಅಂದ್ರೆ ಅದು ಇರೋದಿಲ್ಲ. ಕಾಯ್ಕೊಂಡ್ ಕೂತಿರ್ಬೇಕು. ನಲ್ಲಿ ಬಿಟ್ರೆ ನೀರ್ ಬರೋದಿಲ್ಲ. ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡ್ ಕೂತಿರ್ಬೇಕಾಗತ್ತೆ. ಹೊರತಾಗಿ ಯಾವತ್ತು ನಮ್ಗೆ ಯಾರು ಅಧಿಕಾರಿಗಳು ಯಾರು ಸ್ಪಂದಿಸಲೇ ಇಲ್ಲ ನೀರಿಗೆ ಏನ್ ಸಮಸ್ಯೆ ಇದೆ ಅಂತ. ಮಕ್ಕಳು ಮರಿ ವಯಸ್ಸಾದ್ರು ತುಂಬಾ ಜನ ಅದಾರೆ. ಹಂಗಾಗಿ ನೀರಿನ ಬಹಳ ಪ್ರಾಬ್ಲಮ್. ನೀರ್ ಬೇಕು ನಮಗೆ, ಏನು ಬೇಡ, ನೀರೇ ಇಂಪಾರ್ಟೆಂಟ್. ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟವರಿಗೆ ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ, ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈ ಸಮಸ್ಯೆ ಶುರುವಾಗಿ 2 ತಿಂಗಳಾಯ್ತಾಗ್ಲೇ. ನಾವು ಆಮೇಲೆ ನೀರು ಕೊಡ್ತೀವಿ, ನೀರು ಬೇಕು ಅಂದ್ರೂ ಕೂಡ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಟ್ಯಾಂಕರ್ ಅವ್ರು ಸಿಗ್ತಾ ಇಲ್ಲ. ಸಿಕ್ಕಿದ್ರು ಕೂಡ 2,000 3,000 ಪರ್ ಟ್ಯಾಂಕರ್ಗೆ ಡಿಮಾಂಡ್ ಮಾಡ್ತಾ ಇದ್ದಾರೆ. ನಾವು ಆರ್ ಸ್ಪೆಂಡಿಂಗ್ 10,000 rupees ಪರ್ ಡೇ. ತಿಂಗಳಿಗೆ ಎಷ್ಟಾಯ್ತು ನೀವು ಲೆಕ್ಕ ಹಾಕಿ. ಬಾಡಿಗೆಗಿಂತ ಎಕ್ಸ್ಪೆನ್ಸ್ ಇದೇ ಜಾಸ್ತಿ ಆಗ್ತದೆ, ನೀರಿನ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಿದೆ. ನೀರು ಕೂಡ ಸಿಗ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ನಾವು 50 ರೂಪಾಯಿ ಬಾಟ್ಲು ತಂದು ಅದನ್ನ ಎಲ್ಲದಕ್ಕೂ ಬಳಸ್ತಾ ಇದೀವಿ. ಆ ಥರ ದಿನಕ್ಕೆ 4 ಬಾಟ್ಲ ಅಂದ್ರೆ ಒಂದೊಂದು ಮನೆಗೆ ಎಷ್ಟಾಯ್ತು ನೀವೇ ಲೆಕ್ಕ. ಅದು ಕೂಡ ಸಿಗ್ತಾ ಇಲ್ಲ. ಅದು ಕೂಡ ಕ್ಯೂ ನಿಂತ್ಕೋಬೇಕು ಈಗ. ಆಮೇಲೆ RO ವಾಟರ್ ಬೂತ್ ಕೂಡ ನಿಂತೋಗಿದೆ, ಅವರ ಬೋರ್ ನಿಂತೋಗಿದೆ. ಎಂಟೈರ್ RR ನಗರದಲ್ಲೇ ಸಂಪೂರ್ಣ ಬೋರಿಂದ ತುಂಬಾ ಸಮಸ್ಯೆ ಇದೆ. BDA BBMP ಅವರು ನಮಗೆ ಅಟ್ಲೀಸ್ಟ್ ಟ್ಯಾಂಕರ್ ವಾಟರ್ ಸಪ್ಲೈ ಮಾಡಿ ಅಟ್ಲೀಸ್ಟ್ ಕುಡಿಯೋ ನೀರಿಗಾರ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. BDA ನಮಗೆ ಸಹಾಯ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ದಿನ ನೀರಿಗೆ 10,000 ರೂಪಾಯಿ 15,000 ರೂಪಾಯಿ ಸ್ಪೆಂಡ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ BDA ಲೆಟರ್ ಕೊಟ್ಟಿದ್ದೀವಿ. BDA ಹೇಳ್ತಾರೆ ನೀವು ಹೆಚ್ಚು ನೀರು ವ್ಯವಸ್ಥೆ ಇದು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಮನೆಗೆ 250 ಲೀಟರ್ ಒಂದು ದಿವಸಕ್ಕೆ ಅಷ್ಟೇ ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ಫ್ಲಶ್ ಮಾಡಿದ್ರೆ 7 ಲೀಟರ್ ಹೋಗುತ್ತೆ. ಒಂದು ಟಾಯ್ಲೆಟ್ ಫ್ಲಶ್ ಮಾಡಿ 7 ಲೀಟರ್ ಹೋಗುತ್ತೆ. 250 ಲೀಟರ್ ಹೆಂಗ್ ಸಾಗೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇರೋರು ಎಲ್ಲರೂ ಓನರ್ಗಳೇ. ಅವ್ರು ಕೇಳೋದು ಅವ್ರು ಈ ತರ BDA ಹೇಳ್ತಾರೆ ಅಂದ್ರೆ ನೀವು ಯಾರೇ ನಮ್ಗೆ ಹೇಳಕ್ಕಂತ ಅವ್ರು ಜಗಳಕ್ಕೆ ಬರ್ತಾರೆ. ಈ ತರ ಸಮಸ್ಯೆ ನಮ್ಗೆ ತುಂಬಾ ಇದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.